ಇನ್ನು ಪ್ರಿಯಾಂಕ್ ಖರ್ಗೆ ಅವರ ಸ್ಟೇಟ್ಮೆಂಟ್, ಈ RSS ಬಳಸ್ಕೊಂಡು ನನಗೆ ನೀವು ಜೀವ ಬೆದರಿಕೆ ಹಾಕ್ತಾ ಇದ್ದೀರಿ, ನನ್ನನ್ನು ಅನಗತ್ಯವಾಗಿ ನಿಂದನೆ ಮಾಡ್ತಾ ಇದ್ದೀರಿ, ಇನ್ನು ದೇವರೇ ಅಂತ ಅಧಿಕಾರ ವಹಿಸ್ಕೊಂಡು 48 ಗಂಟೆಗಳು ಕೂಡ ಆಗಿಲ್ಲ, ನನಗೆ ಹಿಂಗೆಲ್ಲ ಮಾಡ್ತಾ ಇದ್ದೀರಿ, ಇದು ನನ್ನ ಬಗ್ಗೆ ನಿಮಗಿರುವಂಥ ಆತಂಕ ಮತ್ತು ಭಯ ತೋರಿಸುತ್ತೆ. ಎಲ್ಲ ವಿವರಗಳನ್ನು ಎಲ್ಲ ದಾಖಲೆಗಳನ್ನು ರೆಡಿ ಮಾಡಿಟ್ಕೊಳ್ಳೋಕೆ ಹೇಳಿ. ಸಂಘಟನೆ ಅಂತಂದರೆ ನೋಂದಣಿ ಆಗಬೇಕು, ಅದರ ದಾಖಲೆಗಳು ಸಿದ್ಧವಾಗಿರಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ. ಪ್ರಿಯಾಂಕ್ ಖರ್ಗೆ RSS ವಿರುದ್ಧ ಹರಿಹಾಯ್ತಿರುವಂಥದ್ದು ಇದೇನು ಹೊಸದೇನೂ ಅಲ್ಲ. ಈಗ ಅದರಲ್ಲೂ ಅವರು ಹೋಮ್ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಹೇಳ್ತಾರೆ, ಅನಗತ್ಯವಾಗಿ ನೀವು ಚಿಂತೆಗೊಳಗಾಗಿದ್ದೀರಿ, ನಾನು ಹೋಮ್ ಮಿನಿಸ್ಟರ್ ಆದೆ ಅಂತ ನಿಮಗೆ ಭಯ ಇದೆ, ಆತಂಕ ಇದೆ, ಅದೆಲ್ಲವೂ ಕೂಡ ನಿಮ್ಮ ಮಾತಲ್ಲಿ ವ್ಯಕ್ತ ಆಗ್ತಾ ಇದೆ ಅಂತಾರೆ ಪ್ರಿಯಾಂಕ್. ಇನ್ನು BJP ಇದಕ್ಕೆ ಸಂಬಂಧಪಟ್ಟಂಗೆ ಟ್ವೀಟ್ ಮಾಡಿದ್ದು, ನಾವು ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ. ಇದು ಒಂದು ಕಡೆಗೆ BJP ಟ್ವೀಟ್, ಇನ್ನೊಂದು ಕಡೆಗೆ ಪ್ರಿಯಾಂಕ್ ಖರ್ಗೆ ಅವರ ಟ್ವೀಟನ್ನು ನಾವು ತೋರಿಸ್ತಾ ಇದ್ದೀವಿ. ಇನ್ನು ಶರಣ್ ಪ್ರಕಾಶ್ ಪಾಟೀಲ್ ವಿಧಾನಸೌಧದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರ ಮಾತಿಗೆ. ಹೌದೌದು, RSS ನೋಂದಣಿ ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಹೇಳಿರುವಂಥದ್ದು ಸತ್ಯ ಅದು. ಯಾಕಂದರೆ ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದರೆ ನೋಂದಣಿಯ ಅಗತ್ಯ ಇದೆ ಅಂತಾರೆ ಮಂತ್ರಿಗಳು. ಹೇಳ್ತಾ ಇರೋದು ಇದರಲ್ಲಿ ಹೊಸದೇನಿಲ್ಲ. ಭಾಳ ಸ್ಪಷ್ಟವಾಗಿ ಭಾಳ ವರ್ಷಗಳಿಂದ ಪ್ರಿಯಾಂಕ್ ಪ್ರತಿಪಾದನೆ ಏನು ಮಾಡ್ತಾ ಇದ್ದಾರೆ ಅಂದರೆ, ಯಾವುದೇ ಸಂಸ್ಥೆ ಸಂವಿಧಾನದಡಿಯಲ್ಲಿ ಕೆಲಸ ಮಾಡಬೇಕು ಅಂತಂದರೆ ಅದು ರಿಜಿಸ್ಟ್ರೇಷನ್ ಆಗಬೇಕು ಅನ್ನೋದು ಇದು ನಮ್ಮ ದೇಶದ ಕಾನೂನಿದೆ ಅಲ್ವಾ. ಹಾಗಾಗಿ ಅದನ್ನೇ ಹೇಳ್ತಾ ಇದ್ದಾರೆ, ಹೊಸದಾಗಿ ಏನು ಹೇಳ್ತಾ ಇಲ್ಲ. ಆ್ಯಂಡ್ ಈಗ ಸುಮ್ಮನೆ ಪ್ರಿಯಾಂಕಿಗೆ ಟಾರ್ಗೆಟ್ ಮಾಡಿ ಇವರು RSS ವಿರುದ್ಧ ಹಿಂಗೆ ಮಾಡ್ತಾ ಇದ್ದಾರೆ, ಬ್ಯಾನ್ ಮಾಡೋಕ್ಕೆ ಹೇಳಿದ್ದಾರೆ. ಪ್ರಿಯಾಂಕ್ ಭಾಳ ಸ್ಪಷ್ಟವಾಗಿ ಸ್ಪಷ್ಟೀಕರಣನ ಕೊಟ್ಟಿದ್ದಾರೆ. ನಾನು ಬ್ಯಾನ್ ಮಾಡೋಕ್ಕೆ ಹೇಳಿಲ್ಲ, ನೀವು ರಿಜಿಸ್ಟ್ರಿ ಮಾಡಿ ಆ್ಯಸ್ ಪರ್ ಕಾನೂನಿನ ರೀತಿಯ ನೀವು ಕೆಲಸ ಮಾಡಿ ಅಂತ ಅನ್ನೋದು ತಪ್ಪ. ಹಾಗಾಗಿ ಪ್ರಿಯಾಂಕ್ ಏನು ಹೇಳ್ತಾ ಇದ್ದಾರೆ ಅದು ಸರಿ ಇದೆ. ಇವತ್ತು RSS ಅವರು ರಿಜಿಸ್ಟ್ರೇಷನ್ ಮಾಡೋಕ್ಕೆ ಅವ್ರಿಗೇನು ತೊಂದರೆ ಇದೆ ನನಗೆ ಗೊತ್ತಿಲ್ಲ. ಹಾಗಾಗಿ ಈ ದೇಶದ ಸಂವಿಧಾನ, ಈ ದೇಶದ ಕಾನೂನು ಪಾಲನೆ ಮಾಡ್ತಕ್ಕಂಥದ್ದು ಎಲ್ರಿಗೂ ಅನ್ವಯಿಸ್ತದೆ. ನೋಬಡಿ ಈಸ್ ಅಬೌವ್ ಲಾ. ಯಾರೂ ಕಾನೂನಿಗಿಂತ ದೊಡ್ಡವರಲ್ಲ. ಯಾವುದೇ ಸಂಸ್ಥೆ ಆಗಿರಲಿ ಅದು ನಮ್ಮ ಸಂವಿಧಾನಕ್ಕಿಂತ ದೊಡ್ಡದಲ್ಲ. ಹಾಗಾಗಿ ಅವರು ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಾವು ನೋಡ್ತಾ ಇದ್ದೀವಿ ಎರಡು ಸ್ಟೇಟ್ಮೆಂಟ್ಗಳು ಅವ್ರದ್ದು ಭಾಳ ಗಮನ ಸೆಳೆಯುವಂಥ ಸ್ಟೇಟ್ಮೆಂಟ್ಗಳು. ಬೆಳಗ್ಗೆ ನಾನು ಅದನ್ನು ಅಪ್ರಿಷಿಯೇಟ್ ಮಾಡಿದ್ದೆ. ಏನಪ್ಪ ಅಂತಂದರೆ, ಈ ಸ್ಕೂಲ್ ಸುತ್ತಮುತ್ತ ಈ ಮಾದಕ ವಸ್ತುಗಳನ್ನು ಮಾರಾಟ ಮಾಡುವಂಥದ್ದು, ಈ ಕ್ಲಬ್ಬಿಗೆ ಪಬ್ಬಿಗೆ ಸಣ್ಣ ಮಕ್ಕಳನ್ನು ಬಿಡುವಂಥದ್ದು, ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿರುವಂಥ ಮಾತುಗಳಿದೆಯಲ್ಲ, ಅದನ್ನು ನಿಜಕ್ಕೂ ಅಪ್ರಿಷಿಯೇಟ್ ಮಾಡಿದ್ದೆ ನಾನು. ಯಾಕಂದರೆ ಮೊದಲು ಇಂಥ ವಿಚಾರದ ಬಗ್ಗೆ ಕ್ರಮ ತಗೊಳ್ಳಿ ಅಂತ. ಎರಡನೇ ಸ್ಟೇಟ್ಮೆಂಟ್ ಏನಪ್ಪ ಅಂದರೆ, ಮಾಡೋಕ್ಕೆ ಬೇಕಾದಷ್ಟು ಕೆಲಸಗಳಿದೆ, ಆದರೂ ಕೂಡ ಹಿಂದಿನಿಂದಲೂ ಕೂಡ ಸಂಘದ ವಿರುದ್ಧ ಇವರು ಹೆಂಗೆ ಕಿಡಿಕಾರ್ತಾ ಇದ್ದಾರೆ ಗೊತ್ತಿರುವಂಥ ಸಂಗತಿ. ಅದರ ಮುಂದುವರೆದ ಭಾಗ ಇದು. ನಾನು ಬಂದ ತಕ್ಷಣ, ನಾನು ಹೋಮ್ ಮಿನಿಸ್ಟರ್ ಆದ ತಕ್ಷಣ ಕೆಲವರಿಗೆ ಭಯ ಭೀತಿ ಕಾಡ್ತಾ ಇದೆ ಅನ್ನುವಂಥ ಖರ್ಗೆ ಅವರ ಸ್ಟೇಟ್ಮೆಂಟ್, ಪ್ರಿಯಾಂಕ್ ಖರ್ಗೆ ಅವರ ಸ್ಟೇಟ್ಮೆಂಟ್ ಏನಂತೀರಿ? ಹೌದು ರಂಗನಾಥ್, ಈ ಹಿಂದೆ ಅವರು IT-BT ಸಚಿವರಾಗಿದ್ದರು. ಈಗ ಅವರು ಸ್ವತಃ ಗೃಹ ಸಚಿವರಾಗಿರುವಂತಹದ್ದು. ಗೃಹ ಸಚಿವರಾಗಿದ್ದುಕೊಂಡು ಈಗ RSS ಬಗ್ಗೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ಸಾಕಷ್ಟು ಚರ್ಚೆ ಆಗ್ತಿದೆ. ಮತ್ತು BJP ಅವರು ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಿದ್ದಾರೆ. ಹಿಂದೆ ಕಳೆದ 2 ದಿವಸಗಳ ಹಿಂದೆ ಯಾವನು ಪ್ರಿಯಾಂಕ್ ಖರ್ಗೆ ಅವರು ಗೃಹ ಸಚಿವರಾಗಿ ಏನು ಖಾತೆಯನ್ನು ಹಂಚಿಕೆ ಆಯಿತು, ಆ ಸಂದರ್ಭದಲ್ಲಿ ಒಬ್ಬರು ಅವರಿಗೆ ಟ್ವೀಟನ್ನು ಮಾಡ್ತಾರೆ. ಟ್ವೀಟ್ನಲ್ಲಿ ಅವಾಚ್ಯ ಶಬ್ದಗಳಲ್ಲಿ ಅವರನ್ನು ನಿಂದಿಸ್ತಾರೆ. ಆನಂತರ ಅವರ ಯಾರು ನಿಂದಿಸಿದ್ರು ಅವರನ್ನು ಬಂಧಿಸಲಾಗಿರುತ್ತೆ. ಇದಕ್ಕೆ ಅವರು ಟ್ವೀಟ್ ಮಾಡಿ ಹೇಳ್ತಾರೆ, ಇನ್ನು BJP ಅವರಾಗಿರ್ಬೋದು, RSS ಅವರಾಗಿರ್ಬೋದು, ಈ ರೀತಿಯಾಗಿ ಬೆದರಿಕೆ ಹಾಕೋದನ್ನು ನಾವು ಸಹಿಸೋದಿಲ್ಲ. ಜೊತೆಗೆ ಯಾರೇ ಈ ರೀತಿಯಾಗಿ ಬೆದರಿಕೆ ಹಾಕಿದ್ರು ಕೂಡ, RSSನ ವ್ಯಕ್ತಿಗಳು ಬೆದರಿಕೆ ಹಾಕಿದ್ರು ಕೂಡ ನಾವು ಅವರ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತೀವಿ. ಜೊತೆಗೆ RSS ಏನು ನೋಂದಣಿ ಆಗಬೇಕಾಗಿದೆ, ನೀವು ನೋಂದಣಿ ಕಾನೂನು ಪ್ರಕಾರ ಆಗಬೇಕು ಅಂತಂದರೆ ನಿಮ್ಮ ದಾಖಲೆಗಳನ್ನು ರೆಡಿ ಮಾಡಿಟ್ಕೊಳ್ಳಿ ಅನ್ನುವಂಥದ್ದನ್ನು ಟ್ವೀಟನ್ನು ಮಾಡಿದರು. ಮತ್ತು ಇದೊಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಇದಕ್ಕೆ ಈಗ ಬೇರೆ ಬೇರೆ
ಪ್ರತಿಕ್ರಿಯೆಗಳು ಬರ್ತಾ ಇರುವಂತಹದ್ದು. ಸಿ ಟಿ ರವಿ ಅವರು ಕೂಡ ಇವತ್ತು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಿಮ್ಮಪ್ಪ ಕೂಡ ಗೃಹ ಸಚಿವರಾಗಿದ್ರು, ಆಗ್ಲೂ ಕೂಡ RSS ಅನ್ನ ಮುಚ್ತೀವಿ ಅಂತ ಹೇಳಿದ್ರು, ಅದಾಗ್ಲಿಲ್ಲ. ನೀವು ಕೂಡ ಗೃಹ ಸಚಿವರಾಗಿದ್ದೀರಿ, ಅದು ಕೂಡ ಸಾಧ್ಯ ಇಲ್ಲ. ಬಹುಮುಖ್ಯವಾಗಿ ಈ ಹಿಂದೆ ನೆಹರು ಅವರು ಕೂಡ ಹೇಳಿದ್ರು RSS ಅನ್ನ ಕ್ರಶ್ ಮಾಡ್ತೀವಿ ಅಂತ. ಇಂದಿರಾ ಗಾಂಧಿ ಅವರು ಕೂಡ RSS ಅನ್ನ ಕ್ರಶ್ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಅವ್ರು ಯಾರು ಕೂಡ ಇಲ್ಲ, RSS ಇದೆ. ನೀವು ಇಲ್ಲದೆ ಇದ್ರು ಕೂಡ ಮುಂದೆ ಕೂಡ RSS ಇರುತ್ತೆ, RSS ನ ಸಿದ್ಧಾಂತಗಳು ಕೂಡ ಭಾರತದಲ್ಲಿ ಇರುತ್ತೆ ಅನ್ನುವಂಥದ್ದನ್ನ ಸಿ ಟಿ ರವಿ ಕೂಡ ಹೇಳಿದ್ದಾರೆ. ಜೊತೆಗೆ ಇದಕ್ಕೆ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಗೆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಹುಮುಖ್ಯವಾಗಿ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರಲ್ಲಿ ತಪ್ಪೇನಿದೆ, RSS ನೋಂದಣಿ ಆಗ್ಬೇಕಾಗಿದೆ, ನೋಂದಣಿ ಆಗ್ಲಿ ಅನ್ನುವಂತಹದ್ದನ್ನ ಹೇಳೋದ್ರಲ್ಲಿ ತಪ್ಪೇನಿದೆ, ಮತ್ತೆ RSS ಬ್ಯಾನ್ ಆಗ್ಬೇಕು ಅನ್ನುವಂಥದ್ದನ್ನ ಯಾವತ್ತೂ ಕೂಡ ಹೇಳಿಲ್ಲ ಅನ್ನುವಂಥದ್ದನ್ನ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಹೇಳಿದ್ದಾರೆ. ಈ ಕೊಟ್ಟಿರ್ತಕ್ಕಂಥ ಹೇಳಿಕೆ ಮುಂದೆ ಇನ್ನಷ್ಟು ಹೆಚ್ಚು ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.